ಕೊನೆಯದಾಗಿ ತಾವು ಸ್ಟಾರ್ ಕ್ಯಾಂಪೇನರ್ ಏನು ಅದಕ್ಕೆ ತೊಂದರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ಪ್ರಚಾರ ಮಾಡುವಂಥದ್ದು ಆ ಥರದೊಂದು ಪ್ಲ್ಯಾನಲ್ಲಿ ಇದ್ದೀರಾ ಅಥವಾ ಏನೇನು? ಅದು ನಮ್ಮ ಪಕ್ಷ ಇದು ತೀರ್ಮಾನ ಮಾಡ್ತಾರೆ ಎಲ್ಲೆಲ್ಲಿ ಹೋಗಬೇಕು ಅಂತ. ಹೌದು, ಆ ಒಂದು ನಿರೀಕ್ಷೆ ಇದೆ, ನಾವೆಲ್ಲ ಕಡೆ ಹೋಗ್ತೀವಿ ಅಂತ ನಾನು ಒಪ್ಕೊಂಡಿದ್ದೀನಿ. ಅವರು ತೀರ್ಮಾನ ಮಾಡಿದ ನಂತರ ಅದು ನಮ್ಮ ಇದು ಟಿ ಪಿಯಲ್ಲಿ ಅವರು ಜಾರಿ ಮಾಡ್ತಾರೆ. ಮೋದಿ ಅವರು ಬಂದು ಪ್ರಚಾರ ಮಾಡುವಂಥದ್ದು ಅಂಥ ನಿರೀಕ್ಷೆ ಇದೆ ಪಕ್ಷದಲ್ಲಿ, ಆದರೆ ಅದೇನೂ ಸ್ಪಷ್ಟತೆ ಏನೂ ಇಲ್ಲ. ಓಕೆ, ಯದುವೀರವರೇ ತಮಗೆ ಒಳ್ಳೆಯದಾಗಿ. ನಮಸ್ಕಾರ. ಧನ್ಯವಾದ. ಇದು ರಾಜರ ಮಾತು. ನಾವು ಈ ಹಿಂದೆ ದಸರಾ ಸಂದರ್ಭದಲ್ಲೂ ಯದುವೀರವ್ರನ್ನ ಮಾತಾಡಿಸ್ತಾ ಇದ್ವಿ. ಅವತ್ತು ಕೂಡ ಇಷ್ಟೇ ತಾಳ್ಮೆ, ಸಂಯಮ ಮತ್ತು ಯಾವ ಟೆನ್ಷನ್ ಇಲ್ದಲೇ ಮಾತನಾಡ್ತಾ ಇದ್ರು, ಅದು ದಸರಾ ಬಗ್ಗೆ. ಇವತ್ತು ರಾಜಕಾರಣದ ಬಗ್ಗೆನೂ ಕೂಡ ಅಂಥದ್ದೇ ತಾಳ್ಮೆ, ಅಂಥದ್ದೇ ಸಂಯಮ ಮತ್ತು ಯಾವ ಒತ್ತಡವೇ ಇಲ್ಲದೆ ಯದುವೀರವರು ಮಾತನಾಡ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯ ತರ್ತಾ ಇರುವಂಥದ್ದು. ಮೈಸೂರಿನ ಜನ ಅವರ ನಿರೀಕ್ಷೆಗೂ ಮೀರಿದಂತಹ ಪ್ರೀತಿಯನ್ನು ಈ 15 ದಿನಗಳಲ್ಲಿ ಕೊಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಬಹುತೇಕ ಯದುವೀರವರಿಗೆ ಆ ಥರದ ಒಂದು ಆತ್ಮವಿಶ್ವಾಸ ಬೆಳೆದಂತೆ ಕಾಣ್ತಾ ಇದೆ. ಆದರೆ ಆಗಂದ ಮಟ್ಟಕ್ಕೆ ಕಾಂಗ್ರೆಸ್ ಏನು ಸುಮ್ಮನೆ ಕೂತಿಲ್ಲ. ಒಂದು ಕಡೆ ಸಿದ್ದರಾಮಯ್ಯನವರೇ ಬಂದು ಇಲ್ಲಿ ತಮ್ಮ ಅಭ್ಯರ್ಥಿಯ ಗೆಲುವಿಗೆ ಪಣ ತೊಡ್ತಾ ಇದ್ದಾರೆ. ಆದರೂ ಕೂಡ ಒಂದು ಎಳ್ಳು ಕಾಳಿನಷ್ಟು ಒತ್ತಡ ಇಲ್ಲದ ರೀತಿಯಲ್ಲಿ ಯದುವೀರವರು ತಮ್ಮ ಪ್ರಚಾರವನ್ನು ಮುಂದುವರಿಸಿರುವಂಥದ್ದು. ಇದು ಇವತ್ತಿನ ವಿಶೇಷ. ಮುಂದಿನ ಸಂದರ್ಶನದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.